ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ನಾವು 8th ಸ್ಟ್ಯಾಂಡರ್ಡ್ ಫ್ಯಾಕ್ಟರೈಸೇಷನನ್ನು ಹೇಗೆ ಮಾಡೋದು ಅಂತ ಸಿಂಪಲ್ ಎಕ್ಸಾಂಪಲ್ಸನ್ನು ನೋಡಿದ್ವಿ. ಅಂದರೆ ಏನು ಐಡೆಂಟಿಟಿ ಯೂಸ್ ಮಾಡಿ. ಇವಾಗ ಇಡೀ ಚಾಪ್ಟರನ್ನೇ ನಾವು ನೋಡ್ತಾ ಹೋಗೋಣ. ಈಗ ಫ್ಯಾಕ್ಟರೈಸ್ ಮಾಡಿ ಅಂತ ಕೇಳಿದ್ರೆ ನಮಗೆ ಫಸ್ಟು ನಾವು ಕಾಮನ್ ಮೊನೋಮಿಯಲ್ ಫ್ಯಾಕ್ಟರ್ ಅದರಲ್ಲಿ ಇದ್ದಾಗ ಮಾಡೋದು ಬರುತ್ತೆ. ಅದ್ರದ್ದು ಎಕ್ಸಾಂಪಲ್ಸ್ ನೋಡೋಣ. ಹಾಗೆ ಬೈನಾಮಿಯಲ್ ಕಾಮನ್ ಇದ್ದಾಗ ಹೇಗೆ ಫ್ಯಾಕ್ಟರೈಸ್ ಮಾಡೋದು ನೋಡೋಣ. ಆಮೇಲೆ ಗ್ರೂಪಿಂಗ್ ಮಾಡಿಕೊಂಡು ನಾವೇನು ಮಾಡಬೇಕಾಗತ್ತೆ, ಫ್ಯಾಕ್ಟರೈಸ್ ಮಾಡಬೇಕಾಗತ್ತೆ. ಈಗ ಒಂದೊಂದೇ ಎಕ್ಸಾಂಪಲ್ ನೋಡ್ಕೊಂಡು ಹೋಗೋಣ. ಈಗ ಕಾಮನ್ ಮೊನೋಮಿಯಲ್ ಫ್ಯಾಕ್ಟರ್ ಇರುತ್ತೆ ಇದರಲ್ಲಿ. ಅದನ್ನು ಕಂಡುಹಿಡ್ಕೊಂಡು ನಾವು ಅದನ್ನು ಏನು ಮಾಡಬೇಕು, ಸಪ್ರೇಟ್ ತೆಗಿಬೇಕು. ಹೇಗೆ, ಈಗ ಇಲ್ಲಿ 18 ಇದೆ, ಫಸ್ಟ್ ನಂಬರ್ಸ್ ನೋಡ್ಕೊಂಬಿಡೋಣ. 18 ಇದೆ, 27 ಇದೆ. ಯಾವ ಟೇಬಲಲ್ಲಿ ಬರುತ್ತೆ? 9 ಟೇಬಲಲ್ಲಿ ಬರುತ್ತೆ. ಆವಾಗ 9ಅನ್ನು ಕಾಮನ್ ತೆಗಿತೀವಿ. ಇಲ್ಲಿ ಎ ಇದೆ ಮತ್ತು ಇಲ್ಲಿ ಎ ಬಿ ಇದೆ ಕಾಮನ್. ಇಲ್ಲೂ ಎ ಸಿಗುತ್ತೆ, ಇಲ್ಲೂ ಎ ಸಿಗುತ್ತೆ. ಇವೆರಡರಲ್ಲೂ ಫ್ಯಾಕ್ಟರ್ ಕಡಿಮೆಗೆ ಯಾವುದಕ್ಕಿದೆ, ಇದು ಸ್ಕ್ವೇರ್ಸು ಇಲ್ಲಿ ಅಂದರೆ ಪವರ್ಸ್ ಯಾವುದಕ್ಕೆ ಕಡಿಮೆ ಇದೆ, ಎ ಸ್ಕ್ವೇರ್ ಕಾಮನ್ ಇದೆ. ಹಾಗಾಗಿ ಎ ಸ್ಕ್ವೇರನ್ನು ಹೊರಗೆ ತೆಗಿತೀವಿ. ಈಗ ತೆಗೆದಾಗ 9 ಟೇಬಲಲ್ಲಿ 18 ಯಾವಾಗ ಬರುತ್ತೆ? 9 2s 18. ಇಲ್ಲಿ ಎ ಸ್ಕ್ವೇರ್ 2 ಹೋಗ್ಬಿಡ್ತು. ಇನ್ನೆಷ್ಟು ಎ ಉಳಿತು? 1 ಎ ಉಳಿತು. ಒಂದನ್ನು ಹೊರಗೆ ತೆಗೆದ್ವಿ. ಸೇಮ್ ಮೈನಸ್ಗೆ ಮೈನಸ್ ಹಾಕೊಳ್ಳಿ. ಈಗ 9 ಟೇಬಲಲ್ಲಿ 27 ಯಾವಾಗ ಬರುತ್ತೆ? 9 3s 27. 9 3s 27. ಎ ಸ್ಕ್ವೇರ್ ಹೊರಗೆ ಬಂತು. ಎ ಸ್ಕ್ವೇರ್ ಹೊರಗೆ ಬಂದರೆ ಉಳಿದಿರೋದೇನು? ಬಿ. ನೋಡಿ, ಇಷ್ಟೇ ಮಾಡಿದ್ರೆ ಈ ಲೆಕ್ಕ ಕಂಪ್ಲೀಟ್. ಇಷ್ಟು ಈಸಿ ಇದು. ಇದನ್ನೇ ಮಕ್ಕಳಿಗೇನು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಹಿಂಗೆ ಈಸಿಯಾಗಿ ನಾವೇನು ಮಾಡ್ಬೋದು, ಒಂದು ಫ್ಯಾಕ್ಟರೈಸ್ ಮಾಡಿರಿ ಅಂದರೆ ಮೊನೋಮಿಯಲ್ ಕಾಮನ್ ಆಗಿದ್ದಾಗ ಈ ರೀತಿ ತೆಗಿಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ 12a ಸ್ಕ್ವೇರ್ ಮೈನಸ್ 9ab ಸ್ಕ್ವೇರ್ ಪ್ಲಸ್ 6ab 3 ಇದೆ. ಅಂದರೆ ಇದು ಟ್ರೈನಾಮಿಯಲ್ ಇದೆ. ಇದರಲ್ಲಿ 3ರಲ್ಲೂ ಕಾಮನ್ ಆಗಿರುವಂಥದ್ದು ಏನು ಸಿಗುತ್ತೆ ನಿಮಗೆ? ಈಗ 6 ಟೇಬಲ್ಲೂ ಬರಲ್ಲ. ಸೊ 12 9 6 ಇದೆ. 3 ಟೇಬಲಲ್ಲಿ 3 ನಂಬರ್ಸು ಬರ್ತವೆ. ಅದಕ್ಕೆ 3ಅನ್ನು ಹೊರಗೆ ತಗೊಳ್ಳಿ. ಇಲ್ಲಿ ಎ ಇದೆ, ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ. ಸೊ ಕಡಿಮೆ ಪವರ್ ಇರೋದು ಯಾವುದಕ್ಕೆ? ಎಗೆ. ಬಿ ಸ್ಕ್ವೇರ್ ಬಿ, ಕಡಿಮೆ ಪವರ್ ಇರೋದು ಬಿ. ಇಷ್ಟು ಹೊರಗೆ ತೆಗಿಬೇಕು ಅಂತ ಗೊತ್ತಾಗ್ಬಿಟ್ರೆ ಈಸಿ. 3 ಟೇಬಲಲ್ಲಿ 12 ಯಾವಾಗ ಬರುತ್ತೆ? 3 4s. ಎದಲ್ಲಿ 1 ಎ ಹೋಯಿತು. ಇದರಲ್ಲಿ ನೋಡ್ಕೋಬೇಕು ನೀವು. ಇಲ್ಲಿ ಒಂದು ಎ ಬಂತು. ಎಷ್ಟು ಎ ಉಳಿತು? 1 ಎ. ಬಿಗೆ ಬಿ ಬಂತು. ಇದು ಕ್ಲೋಸ್. ನೆಕ್ಸ್ಟ್ ಮೈನಸ್ಸಿಗೆ ಮೈನಸ್ ಹಾಕ್ಕೊಳ್ಳಿ. 3 ಟೇಬಲಲ್ಲಿ 9 ಯಾವಾಗ ಬರುತ್ತೆ? 3 3s 9. ಎ ಬಂತು, ಬಿಟ್ಟಾಕ್ತೀವಿ. ಬಿ 2 ಬಿನಲ್ಲಿ 1 ಬಿ ಹೋಯಿತು. 1 ಬಿ ಉಳೀತು. ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳಿ. 3 ಟೇಬಲಲ್ಲಿ 6 ಯಾವಾಗ ಬರುತ್ತೆ? 3 2s 6. ಎಗೆ ಎ ಬಂತು, ಬಿಗೆ ಬಿ ಬಂತು. ಏನು ಮತ್ತು ಎ ಬಿ ಕಾಮನ್ ಏನು ಬರಲ್ಲ. ಇಷ್ಟು ಮಾಡಿದ್ರೆ ಇದು ಕಂಪ್ಲೀಟ್. ನೋಡಿರಿ, ಇದು ಏನು ಮೊನೋಮಿಯಲ್ ಫ್ಯಾಕ್ಟರ್ ಇದ್ದಾಗ ಈ ರೀತಿ ಮಾಡ್ತೀವಿ. ತುಂಬ ಈಸಿ. ಇವಾಗ ನೋಡಿ, ಬೈನಾಮಿಯಲ್ ಕಾಮನ್ ಇದ್ದಾಗ ಎಲ್ಲಿದೆ ಬೈನಾಮಿಯಲ್ ಅಂತ ಹೆಂಗೆ ಗೊತ್ತಾಗುತ್ತೆ? ಇದು ಬೈನಾಮಿಯಲ್. ಇದನ್ನೇ ಹೊರಗೆ ತೆಗಿಬೇಕು. ಹೇಗೆ? 2x ಮೈನಸ್ 3y. ಇದಿಷ್ಟು ಟರ್ಮಲ್ಲಿ ಈ ಟರ್ಮ್ ಫುಲ್ ಹೋಗ್ಬಿಟ್ರೆ ಉಳಿದಿದ್ದೇನು? 5a. ಇದು ಹೋದರೆ ಪ್ಲಸ್ 2b. ಇಷ್ಟೇ ಮಾಡಬೇಕಾಗಿರೋದು. ಇಲ್ಲಿ 4x ಪ್ಲಸ್ ವೈ ಒಂದಿದೆ. 4x ಪ್ಲಸ್ 5y ಸ್ಕ್ವೇರ್ ಇದೆ. ಕಾಮನ್ನು ಒಂದನ್ನು ತಕ್ಕೋಬೇಕು. 4x ಪ್ಲಸ್ 5yಯನ್ನು ತೆಗಿತೀವಿ. ಉಳಿದಿದ್ದೇನಿಲ್ಲಿ? 8 4x ಪ್ಲಸ್ 5y ಮೈನಸ್ 12. ಹೀಗೆ ಆದಮೇಲೆ ಇದನ್ನು ಹಾಗೆ ಬರ್ಕೊಳ್ಳಿ. ಇಲ್ಲಿ ಮತ್ತೆ 8 ಇದೆ, 12 ಇದೆ. 4 ಟೇಬಲಲ್ಲಿ ಬರುತ್ತೆ. 4ಅನ್ನು ಹೊರಗೆ ತೆಗೀರಿ. ಆವಾಗ 4 2s 4x ಪ್ಲಸ್ 5y ಹಾಗೆ ಉಳಿತು. ಮೈನಸ್ 4 3s 12. ಆಗ 4x ಪ್ಲಸ್ 5y ಇದನ್ನು ಇಲ್ಲಿ ತೊಗೊಂಡು ಬಂದು ಬರ್ಕೊಂಡೆ ಅಷ್ಟೇ. ಇಲ್ಲಿ 2 4s 8x ಪ್ಲಸ್ 2 5s 10y ಮೈನಸ್ 3. ಇದು ಫೈನಲ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಏನಂತಂದರೆ ಗ್ರೂಪಿಂಗ್ ಮಾಡಬೇಕು. ಕಾಮನ್ ಬರೋ ಹಾಗೆ ನಾವೇ ಗ್ರೂಪಿಂಗ್ ಮಾಡ್ಕೋಬೇಕು. ಹೇಗೆ ಗ್ರೂಪಿಂಗ್ ಮಾಡ್ಕೊಳ್ಳೋಣ ಅಂದರೆ ನೋಡಿ, ಇವಾಗ ಫಸ್ಟ್ ಗ್ರೂಪಿಂಗ್ ಮಾಡ್ಕೊಳ್ಳೋದು ನೋಡ್ಬಿಡೋಣ. ನಾವೇನಿಲ್ಲ, ಇದನ್ನೇ ಗ್ರೂಪ್ ಮಾಡ್ಕೊಳ್ಳೋಣ. 1 ಪ್ಲಸ್ ಎ ಸಿ ಪ್ಲಸ್ ಎ ಸ್ಕ್ವೇರ್ ಸಿ ಇದನ್ನೊಂದು ಗ್ರೂಪು ಮಾಡ್ಕೊಳ್ಳೋಣ.
ಈಗ ಇದು ಏನು ಇದರಲ್ಲಿ ಏನೂ ಕಾಮನ್ ಬರಲ್ಲ, ಇದನ್ನು ಹಾಗೆ ಬರ್ಕೋಬೇಕು. ಹಾಂ, ಇದರಲ್ಲಿ ಏನು ಕಾಮನ್ ಇದೆ, ಎ, ಇಲ್ಲಿ ಎ ಇದೆ, ಇಲ್ಲಿ ಎ ಸಿಗುತ್ತೆ, ಸಿನೂ ಕಾಮನ್ ಆಗಿ ಸಿಗುತ್ತೆ. ಆವಾಗ ಎ ಸಿ ಹೋಗ್ಬಿಡ್ತು, 1 ಉಳಿತು, ಎಲ್ಲ ಹೊರಗೆ ಬಂದರೆ 1 ಉಳಿಯುತ್ತೆ, ಇದನ್ನ ನೆನ್ಪಿಟ್ಕೊಂಡಿರಬೇಕು. ಪ್ಲಸ್ ಇಲ್ಲಿ 1 ಎ ಉಳಿಯುತ್ತೆ, ಯಾಕಂದರೆ ಸಿ ಹೊರಗೆ ಬಂದಿದೆ ನೋಡಿ. ಅವಾಗ ಇಲ್ಲಿ 1 + ಎ ಕಾಮನ್ ಆಯಿತು. ಮತ್ತೆ ಏನು ಮಾಡ್ಬೇಕು ನಾವೀಗ, 1 + ಎಯನ್ನು ಹೊರಗೆ ತೆಗಿಬೇಕು. ಹಾಗಿದ್ರೆ ಈ ಟರ್ಮಲ್ಲಿ ಏನು ಉಳೀತು, ಎಲ್ಲ ಫುಲ್ ಹೊರಗೆ ಬಂದರೆ 1 ಉಳಿಯುತ್ತೆ. ಪ್ಲಸ್ ಇದರಲ್ಲಿ 1 + ಎ ಹೊರಗೆ ಬಂದರೆ ಎ ಸಿ ಹೊರಗೆ ಬರುತ್ತೆ. ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಹಾಗೆ ಇಲ್ಲೊಂದಿದೆ, XY - PQ + QY - PX. ಇವಾಗ ನೋಡಿ, ಇಲ್ಲೇ ಗ್ರೂಪಿಂಗ್ ಮಾಡ್ಕೊಂಡ್ರೆ ನಮ್ಗೆ ಯಾವುದು ಕಾಮನ್ ಸಿಗಲ್ಲ, ಇದನ್ನು ಅಂತ ಮಾಡ್ಕೊಂಡ್ರೆ. ಅದಕ್ಕೆ ಏನು ಮಾಡ್ಕೋಬೇಕು, XY PX ಇದರಲ್ಲಿ ಕಾಮನ್ ಸಿಗುತ್ತೆ, ಇವನ್ನೆರಡನ್ನು ಒಟ್ಟಿಗೆ ಬರ್ಕೊಳ್ಳೋಣ. ಹಾಗೆ -PQ + QY. ಹಾಂ, ಇವಾಗ ಇದರಲ್ಲಿ ಏನು ಕಾಮನ್ ಸಿಗುತ್ತೆ, ಎಕ್ಸ್ ಸಿಗುತ್ತೆ. ಇದರಿಂದ ಎಕ್ಸ್ ಹೋದರೆ ವೈ ಉಳೀತು, ಮೈನಸ್ಸಿಗೆ ಮೈನಸ್, ಇದರಿಂದ ಎಕ್ಸ್ ಹೋದರೆ ಪಿ ಉಳೀತು. ಈಗ ಇದರಲ್ಲಿ ಪಿ ಇಲ್ಲ, ಕ್ಯೂ ಕಾಮನ್ ಇದೆ, -Qವನ್ನು ಹೊರಗೆ ತೆಗೀರಿ. -Q ಹೊರಗೆ ಬಂದರೆ ಪಿ ಉಳೀತು. ಆಮೇಲೆ ನೋಡಿರಿ, ಹಾಂ, ಇಲ್ಲಿ ಮೈನಸ್ ಏನಾಗಬೇಕು, ಪ್ಲಸ್ ಆಗಬೇಕು, -ಪ್ಲಸ್. ಕ್ಯೂ ಹೊರಗೆ ತೆಗೆದ್ರೆ ಏನು ಉಳೀತು, ವೈ. ಈಗ ಇಲ್ಲಿ ನೋಡಿ ಏನಾಗಿದೆ, ಇಲ್ಲಿ y - p ಇದೆ, ಇಲ್ಲಿ p - y ಇದೆ. ಇದನ್ನು ಹೇಗೆ ಚೇಂಜ್ ಮಾಡ್ಕೊಳ್ತೀರಾ, ಇದನ್ನು ಹಾಂ, ಈಗೇನು ಮಾಡಬೇಕು ಅಂದರೆ ಇದನ್ನು ಹೀಗೆ ಬರ್ಕೊಳ್ಳಿ, XY - p. ಇದನ್ನು ಏನು ಮಾಡ್ಕೊಳ್ಳೋಣ, ಮೈನಸನ್ನು ಒಳಗೆ ತೊಗೊಳ್ಳೋಣ, ಅಂದರೆ ಇದನ್ನು +Q ಮಾಡ್ಕೊಳ್ಳೋಣ. ಆವಾಗ ಇವು ಸೈನ್ಗಳು ಅಪೋಸಿಟ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಅದಕ್ಕೆ +y ಮೊದಲು ಬರ್ಕೊಳ್ಳೋಣ, -p. ಇವಾಗ ನೋಡಿ, -p y - p ಸೇಮ್ ಸಿಕ್ತು, ಅದನ್ನು ಹೊರಗೆ ತೆಗೀರಿ. ತೆಗೆದಾಗ ಈ ಟರ್ಮಲ್ಲಿ ಉಳಿದಿರೋದು ಎಕ್ಸು + Q. ಇವಾಗ ಗೊತ್ತಾಗುತ್ತೆ, ಇದು ಗೊತ್ತಾಗಬೇಕು ನಿಮಗೆ. ಇಲ್ಲಿ ಏನಂತಂದರೆ y - p, ಇಲ್ಲಿ p - y, ಈ ಥರ ಇದ್ದಾಗ ಈ ಮೈನಸನ್ನು ಒಳಗೆ ಕಳಿಸ್ಕೊಂಡ್ಬಿಟ್ರೆ ಸೈನ್ಗಳು ಚೇಂಜ್ ಆಗುತ್ತೆ. ಆವಾಗ ನಮಗೆ ಈಸಿಯಾಗಿ ನಾವು ಏನು ಮಾಡ್ಬೋದು, ಲೆಕ್ಕ ಸಾಲ್ವ್ ಮಾಡ್ಬೋದು. ಇದು 3 ಟೈಪ್ಸ್ ಆಯಿತು ಇದರಲ್ಲಿ. ಇನ್ನು ನೆಕ್ಸ್ಟ್ ಇನ್ನೂ ಫ್ಯಾಕ್ಟರೈಸ್ ಮುಗಿಯಲ್ಲ. ನೆಕ್ಸ್ಟ್ ಫ್ಯಾಕ್ಟರೈಸಲ್ಲಿ ಏನು ಬರುತ್ತೆ ಅಂತಂದರೆ ಐಡೆಂಟಿಟಿಗಳನ್ನು ಯೂಸ್ ಮಾಡಿಕೊಂಡು ಫ್ಯಾಕ್ಟರೈಸ್ ಮಾಡೋದು ಬರುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.